ರೌಡಿ ಬೇಬಿ. ಈ ಥಾರ್ ಅಂತ ಹೆಸರು ಕಂಪ್ನಿಯವರು ಥಾರ್ ಅಂತ ಹೆಸರು ಕೊಟ್ರೆ ನಾವು ಒಂದು ಮಾಡಿಫಿಕೇಶನ್ ಆದಾದ್ಮೇಲೆ ನಾವು ಒಂದು ಹೆಸರು ಕೊಡ್ತೀವಿ, ಏನಂದ್ರೆ ರೌಡಿ ಬೇಬಿ. ಇವರು ವಿಡಿಯೋಸ್ ನೋಡಿನೇ ಅಷ್ಟು ನನ್ಗೆ ಇಷ್ಟ ಆಗಿನೇ ಇಲ್ಲಿ ಬಂದು ನನ್ನ ಕಾರ್ ಇಲ್ಲೇನೆ ಮಾಡಿಫೈ ಮಾಡಿಸ್ಬೇಕಂತಾನೆ ಬಂದ್ ಮಾಡ್ತಾ ಇದ್ದೀನಿ. ಸೊ ಕಂಪ್ನಿ ಟೈರ್ಗೆ ನಾವು ಏನ್ ಮಾಡಿದ್ವಿ, ಡೈಮಂಡ್ ಕಟ್ ಮ್ಯಾಗ್ವಿಲ್ ಹಾಕಿದೀವಿ. GTR ಪ್ರೋ ಬ್ರ್ಯಾಂಡ್ ಸರ್ ಇದನ್ನು ಮ್ಯಾಗ್ವಿಲ್ ಹೆಂಗಿದೆ ಬೇಬಿ, ರೌಡಿ ಬೇಬಿ. ಆ ಕಲರ್ ಕಾಂಬಿನೇಷನ್, ಫ್ರಂಟ್ ಗ್ರಿಲ್ ಅಲ್ಲೂ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್, ಈ ಹೆಸರಲ್ಲೂ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್. ಸರ್ ಇಂಟೀರಿಯರ್ ನೋಡೋಣ ಬನ್ನಿ ಸರ್. ಸ್ವರ್ಗ ಹೆಂಗಿದೆ ನೋಡಿ, ಸ್ವರ್ಗ. ವೈಟ್ ಅಂಡ್ ರೆಡ್ ಸರ್. ವೈಟ್ ಹಾಕೋರು ಯಾರು ನಾರ್ಮಲ್ ಪರ್ಸನ್ ಇಲ್ಲ, ಎಲ್ಲ ಗಾಡಿ ಶೌಕಿ ಇರ್ತಾರೆ ನೋಡಿ. ಗಾಡಿ ಯಾರು ಶೌಕಿ ಮಾಡ್ತಾರೆ ಅವರೇ ಇಂಥದ್ದೆಲ್ಲ ಕಲರ್ ಎಲ್ಲ ಕಾಂಬಿನೇಷನ್ ಮಾಡ್ಕೊಳ್ಳೋದು. ಮನೆಯಲ್ಲಿ ಮಾತ್ರ ಗ್ರಾನೈಟಾ, ನಾವು ರೌಡಿ ಬೇಬಿಗೂ ಗ್ರಾನೈಟ್ ಹಾಕಿದೀನಿ ನೋಡಿ ಸರ್. ಇಲ್ಲಿ ಗ್ರಾನೈಟ್ ಸರ್. ಸಿಸ್ಟಮ್ ಫಿನಿಶಿಂಗು, ಈ ಇಂಥ ಪೀಸಸ್ ಗಳು, ಡೋರ್ ಪ್ಯಾಡ್ಸ್ ನೋಡಿ. ಅದು ಮಹೀಂದ್ರ ಅವ್ರ ಹೆಸರಿಟ್ಟಿದ್ದು ತಾರು. ಹೌದು. ಬಟ್ ತಾರ್ಗೆ ಹೆಸರಿಟ್ಟಿದ್ದು ರೌಡಿ ಬೇಬಿ. ಹೌದು. ಇಟ್ಟವ್ರು ಯಾರು? ನಾವು. ನೀವು? ಅದ್ರ ಓನರ್ ಇಲ್ಲಿದ್ದಾರೆ ನೋಡಿ. ನೀವೇ ಮೇಡಮ್ ರೌಡಿ ಬೇಬಿ. ಹೌದು. ನಮಸ್ತೆ. ನೋಡಿ, ಈ ರೌಡಿ ಬೇಬಿ ಇಷ್ಟೊತ್ತೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು, ಈ ರೌಡಿ ಬೇಬಿ ಓನರ್ ಬಂದ್ಬಿಟ್ಟು ನಮ್ಮ ಕನ್ನಡ ಚಲನಚಿತ್ರ ಇಂಡಸ್ಟ್ರಿಯ ಪ್ರೊಡ್ಯೂಸರು. ನಮ್ಮ ವಿಡಿಯೋಗಳನ್ನ ನೋಡಿ ಇಲ್ಲಿ ಬಂದು ಮಾಡಿಫೈ ಮಾಡಿಸಿದ್ದಾರೆ. ಯಾವ ಥರ ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ರೌಡಿ ಬೇಬಿ ಅಂತಾನೆ ಅನ್ಕೋತಾ ಇರ್ತಾರೆ, ನಿಮ್ಮ ಒರಿಜಿನಲ್ ಹೆಸರು ಹೇಳ್ತೀರಾ? ನನ್ನ ಹೆಸರು ನೇತ್ರ ಅಂತ, ಫಿಲಿಮ್ ಇಂಡಸ್ಟ್ರಿಲಿ ಇದ್ದೀನಿ. ಇವಾಗ ಶೇರ್ ಅಂತ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ಬಂದು ನೋಡಿ ಹಾರೈಸಿ. ಪಾಸ್ಟ್ ಯಾವ್ಯಾವ ಮೂವಿಗೆ ನೀವು ಪ್ರೊಡ್ಯೂಸ್ ಮಾಡಿದ್ದೀರಾ ಮೇಡಮ್? ಇವಾಗ ಯಾವ್ದು ಅದು ಮಾಡಿಲ್ಲ, ಇವಾಗ ಹೊಸದಿದ್ದು ಒಂದೇ ಮಾಡ್ತಾ ಇದ್ದೀನಿ. ಓಕೆ. ಪ್ರೊಡ್ಯೂಸರ್ ಈ ಶೇರ್ ಮೂವಿಗೆ ಈಗ ನೀವು ಪ್ರೊಡ್ಯೂಸರ್ ಆಗಿದ್ದೀರಾ, ಮಾಡ್ತಾ ಇದ್ದೀರಾ, ಅದು ಒಳ್ಳೇದಾಗ್ಲಿ ಮೇಡಮ್. ಜೊತೆಗೆ ರೌಡಿ ಬೇಬಿ ಅನ್ನೋದು ಕೂಡ ಹೊಸ ತಾರ್ನ ಪರ್ಚೇಸ್ ಮಾಡಿ ಮಾಡಿಫೈ ಕೂಡ ರೆಟ್ರೋ ಕಾರ್ ಕೇರ್ ಅಲ್ಲಿ ಮಾಡಿದ್ದೀರಾ. ಓಕೆ. ಒಟ್ಟಿಗೆ ಓವರ್ ಆಲ್ ಇದ್ರ ಬಗ್ಗೆ ಏನ್ ಸ್ಯಾಟಿಸ್ಫೈ ಇದೆ ಸರ್? ತುಂಬಾ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಎಲ್ಲ ನಾನು ಅನ್ಕೊಂಡಂಗೆ ಬಂದಿದೆ, ನನಗೆ ತುಂಬಾ ಇಷ್ಟ ಆಗಿದೆ. ಎಲ್ಲರಿಗೂ ಅಷ್ಟೇ ಇಲ್ಲಿ ಬಂದು ಮಾಡಿಫೈ ಮಾಡಿಸ್ಕೊಡಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಳ್ತೀನಿ. ಯಾವ್ದ್ರಲ್ಲಿ ನೋಡ್ಕೊಂಡ್ ಸರ್ ಯೂಟ್ಯೂಬ್ ನಿಮ್ದೇ ಚಾನಲ್ ನೋಡ್ಕೊಂಡು ಬಂದಿದ್ದು ನಾನು. ಅಲ್ಲಿಂದ ಬಂದು ಇಲ್ಲಿಗೆ ನಾನು ಎಲ್ಲೂ ಹೋಗ್ಲಿಲ್ಲ, ಇಲ್ಲೇ ಮಾಡಿಸ್ಬೇಕು ಅಂತಾನೆ ಬಂದೆ. ಅವಾಗ ಹೇಳ್ತಾ ಇರ್ತಾರೆ ನೌಶಾದ್ ಅವರು, ನಾವು ಮಾತಾಡೋದು ಕಡಕು, ನಾವು ಮಾಡೋ ಕೆಲಸನೂ ಕಡಕು. ಖಂಡಿತ ಸರ್. ಇವರು ವಿಡಿಯೋಸ್ ನೋಡಿನೇ ಅಷ್ಟು ನನ್ಗೆ ಇಷ್ಟ ಆಗಿನೇ ಇಲ್ಲಿ ಬಂದು ನನ್ನ ಕಾರ್ ಇಲ್ಲೇನೆ ಮಾಡಿಫೈ ಮಾಡಿಸ್ಬೇಕಂತಾನೆ ಬಂದ್ ಮಾಡ್ತಾ ಇದ್ದೀನಿ. ಏನ್ ಬೈಕ್ ಕಡಕಾಗಿ ಮಾಡ್ಕೊಟ್ಟಿದ್ದೀರಾ? ಸೂಪರ್. ಅಲ್ಲೇ ರಿವ್ಯೂ ಹೇಳ್ತಾ ಇದಾರಲ್ಲ. ಓಕೆ. ಸ್ವಲ್ಪ ಮಾತು ಕಡಿಮೆ, ಕಟ್ ಶಾಟ್ ತಗೊಂತಾನೆ ಇರಬೇಕು, ಶಾರ್ಟ್ ಮೇಲೆ ಶಾರ್ಟ್. ಸೊ ಒಟ್ನಲ್ಲಿ ಓವರ್ ಆಲ್ ಯಾರಾದ್ರೂ ಮಾಡಿಫೈ ಮಾಡಿಸ್ಬೇಕಂದ್ರೆ ರೆಟ್ರೋ ಕಾರ್ ಕೇರಿಗೆ ಬರ್ಬೋದು. ಜಾಸ್ತಿ ತಡ ಮಾಡೋದು ಬೇಡ, ಎಲ್ಲ ಡೀಟೇಲ್ಸ್ನ ಕೊಟ್ಬಿಡೋಣ. ಒಳಗಡೆ ಯಾವ ಥರ ಮಾಡಿದ್ದಾರೆ ಏನು ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀರಾ? 100% ಸರ್. ಮೇಡಮ್ ಥ್ಯಾಂಕ್ ಯು. ಸರ್ ಬೇಬಿ, ರೌಡಿ ಬೇಬಿ ನೋಡಿ ಸರ್. ಫಿಲ್ಮ್ಗೆ ಒಂದು ಹೆಸರು ಇದ್ರೆ ನಾವು ಒಂದು ಕಾರ್ಗಳಿಗೂ ಒಂದು ಹೆಸರು ಇಟ್ಬಿಟ್ಟಿದ್ದೀನಿ. ಏನಂತ ಹೇಳಿ? ರೌಡಿ ಬೇಬಿ. ಈ ಥಾರ್ ಅಂತ ಹೆಸರು ಕಂಪ್ನಿಯವರು ಥಾರ್ ಅಂತ ಹೆಸರು ಕೊಟ್ರೆ ನಾವು ಒಂದು ಮಾಡಿಫಿಕೇಶನ್ ಆದಾದ್ಮೇಲೆ ನಾವು ಒಂದು ಹೆಸರು ಕೊಡ್ತೀವಿ, ಏನಂದ್ರೆ ರೌಡಿ ಬೇಬಿ. ಬ್ಲಾಕ್ ಅರ್ಜುನ ಫುಲ್ ಆಯ್ತು, ಈಗ ರೌಡಿ ಬೇಬಿ. ನೆಕ್ಸ್ಟ್ ಇನ್ನೊಂದು ಯಾವ್ದನ್ನ ಬರುತ್ತೆ. ಸೊ ನಮ್ ರೆಟ್ರೋ ಕಾರ್ ಕೇರ್ ಅಲ್ಲಿ ಮಾಡಿಫಿಕೇಶನ್ ಆಲ್ ಓವರ್ ಕರ್ನಾಟಕ ಇಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ ರೆಟ್ರೋ ಕಾರ್ ಕೇರ್ ಅಲ್ಲಿ ಮಾಡಿಫಿಕೇಶನ್ ಮಾಡೋ ತರ ಯಾವ ಅಂಗಡಿನಲ್ಲೂ ಮಾಡಿಫಿಕೇಶನ್ ಮಾಡಲ್ಲ. ಈ ಸಣ್ಣ ಪಟ್ಟ ಐಟಮ್ ಇಟ್ಕೊಂಡು ಈ ಅಮೌಂಟು ಆ ಅಮೌಂಟು ಅಂತ ಹೇಳೋ ತರ ಯಾವ್ದು ಇಲ್ಲ. ನಮ್ ಮಾಡಿಫಿಕೇಶನ್ ತುಂಬಾ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ತಗೊಂಡು ಹೋಗ್ತೀನಿ. ಏನೇನ್ ಮಾಡಿದೀವಿ ತೋರಿಸ್ಕೊಡ್ತೀನಿ. ಸಿಂಪಲ್ ಅಂಡ್ ಡಿಸೆಂಟ್ ಕಾಂಬಿನೇಷನ್ ಅಲ್ಲಿ ಮಾಡಿದೀನಿ. ಫಸ್ಟ್ ಬಂದಾಗ ಹೆಡ್ಲೈಟ್ ಆಸ್ ಯೂಶುವಲ್ ಹೆಡ್ಲೈಟ್ ಹಾಕಿದೀನಿ. ಸೊ ಅದಕ್ಕೆ ಬ್ಲಾಕ್ ಕಾಂಬಿನೇಷನ್ಗೋಸ್ಕರ ರಾಂಗ್ಲರ್ ಗ್ರಿಲ್ ಹಾಕಿದ್ದೀನಿ. ರಾಂಗ್ಲರ್ ಗ್ರಿಲ್ ಅಲ್ಲಿ ತಾವು ನೋಡ್ಬೋದು, ಜಸ್ಟ್ ಸಿಂಪಲ್ ಒಂದು ರೆಡ್ ಬ್ಯಾಚ್ ಅಲ್ಲಿ ನಿಮ್ಗೆ ಒಂದು ಸಿಂಪಲ್ ಲುಕ್. ಸೊ ಕೆಳಗಡೆ ನೋಡೋದುವಾಗ ನೀವು ಇಂಜಿನ್ ಗಾರ್ಡ್ ಬರುತ್ತೆ. ಕೆಲವರು ಏನ್ ಮಾಡ್ತಾರೆ, ಈ ಬ್ಲಾಕ್ ಗೆ ಫುಲ್ ರೆಡ್ ಕಾಂಬಿನೇಷನ್ ಆಗುತ್ತೆ ಅಂತ ಫುಲ್ ರೆಡ್ ಆಗ್ಬಿಟ್ಟು ಫುಲ್ ಹೈಲೈಟ್ ಮಾಡ್ಬಿಡ್ತಾರೆ. ನಾವು ಆತರ ಏನು ಮಾಡಿಲ್ಲ. ಕಾಣಿಸ್ಲೂಬಾರ್ದು ಮತ್ತು ಲುಕ್ನು ಬರಬೇಕು ಅಂತ ಜಸ್ಟ್ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಇದು ಮಾಡಿದೀನಿ. ಅದಂದ್ರೆ ಸೇಫ್ಟಿ ಪರ್ಪಸ್, ಕಲ್ಲು ಕೂಡ ಹೊಡೆಯೋದಿಲ್ಲ, ಯಾವ ಪರ್ಪಸ್ ಯೂಸ್ ಮಾಡ್ತಾರೆ. ಇಂಜಿನ್ ಸೇಫ್ ಇರುತ್ತೆ, ನಿಮ್ಗೆ ಬ್ಯೂಟಿಫುಲ್ ಆಗಿರುತ್ತೆ, ನಿಮ್ಗೆ ಸೇಫ್ಟಿ ಇರುತ್ತೆ ಕೆಳಗಡೆ. ಸೊ ಫ್ರಂಟ್ ಇಂಜಿನ್ ಗಾರ್ಡ್ ಮುಗಿತು. ಇಂಜಿನ್ ಗಾರ್ಡ್ ಮುಗಿದಾದ್ಮೇಲೆ ನಿಮ್ಗೆ ಫಾಗ್ ಲೈಟ್, ಪ್ರೊಜೆಕ್ಟರ್ ಲೈಟ್ ಟ್ರೈ ಕಲರ್ ಬರುತ್ತೆ. ಇದು ಹೌದು, ವೈಟ್, ಯೆಲ್ಲೋ, ವಾಮ್ ವೈಟ್. ಮಳೆಗಾಲದಲ್ಲಿ, ಫಾಗ್ ಟೈಮ್ ಅಲ್ಲಿ, ಡೇ ಟೈಮ್ ಅಲ್ಲಿ, ಯಾವ ಕಾಲದಲ್ಲಿ ಹೋಗಿ ನೀವು ಆರಾಮಾಗಿ ಓಡಿಸಬಹುದು ಗಾಡಿ, ಏನು ತೊಂದರೆ ಆಗಲ್ಲ ನಿಮ್ಗೆ. ಟ್ರಿಪಲ್ ಕಲರ್, ಟ್ರೈ ಕಲರ್. ಸೊ ಅದಾದ್ಮೇಲೆ ಈ ವೀಲ್ ಆರ್ಚ್ ಮೇಲೆ ಆಸ್ ಯೂಶುವಲ್ ಪೀಸಸ್ ಹಾಕಿದೀವಿ. ಇದಕ್ಕೆ ಏನಕ್ಕೆ ಕಾಂಬಿನೇಷನ್ ಕೊಡೋದಂದ್ರೆ
ಕಂಪ್ನಿ ಟೈರ್ ಈ ತರ ಬರುತ್ತೆ ಸರ್. ಕಂಪ್ನಿ ನಾರ್ಮಲ್ ಆಸ್ ಯೂಶುವಲ್ ನೋಡಿರ್ತೀರಾ ಮ್ಯಾಗ್ವೀಲ್ಸ್. ಸೊ ಕಂಪ್ನಿ ಟೈರ್ಗೆ ನಾವು ಏನ್ ಮಾಡಿದ್ವಿ, ಡೈಮಂಡ್ ಕಟ್ ಮ್ಯಾಗ್ವೀಲ್ ಹಾಕಿದೀವಿ. GTR Pro ಬ್ರ್ಯಾಂಡ್ ಸರ್ ಇದನ್ನು ಮ್ಯಾಗ್ವೀಲ್, ಯಾವ್ದು ನಾರ್ಮಲ್ ಬ್ರ್ಯಾಂಡ್ ಇಲ್ಲ. GTR Pro ಅಂದ್ರೆ ಒಂದು ಬ್ರ್ಯಾಂಡ್, ಓಕೆನಾ. ಸೊ ಅದಾದ್ಮೇಲೆ ನಿಮ್ಗೆ ಪಿಯಾನೋ ಫಿನಿಶ್ ಮಿರರ್ ಕವರ್ ಇದೆಲ್ಲ ನಾವೇ ಹಾಕೋದು ಸರ್. ಹಾ, ಶೋರೂಮ್ ಅಲ್ಲಿ ಬರೀ ಪ್ಲೇನ್ ಕೊಟ್ಟು ಕಳ್ಸೋದು, ಇದೆಲ್ಲ ಮಾಡಿಫಿಕೇಶನ್ ನಾವು ಮಾಡೋದು. ಸೊ ಅದು ನೋಡ್ಬೋದು ಹೆಂಗಿದೆ ಬೇಬಿ, ರೌಡಿ ಬೇಬಿ. ಆ ಕಲರ್ ಕಾಂಬಿನೇಷನ್, ಫ್ರಂಟ್ ಗ್ರಿಲ್ ಅಲ್ಲೂ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್, ಈ ಹೆಸರಲ್ಲೂ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್. ಸರ್ ಇದು ಲೇಡಿ, ಹೌದು ರೌಡಿ ಬೇಬಿ. ಸೊ ನೆಕ್ಸ್ಟ್ ಡೋರ್ ಇಂಚಸ್. ಈ ಡೋರ್ ಇಂಚಸ್ ನೋಡ್ಬೋದು ಯಾವ ತರ ಹೆವಿ ಇದೆ ಕ್ವಾಲಿಟಿ. ಒಂದ್ ಜನ ಇಲ್ಲ, 2 ಜನ ಇಲ್ಲ, 3 ಜನ ಹತ್ಕೊಂಡು ಹಿಂಗ್ ಜಂಪ್ ಮಾಡಿದ್ರು ಏನು ಆಗಲ್ಲ ಸರ್, ಅಂತದ್ ಕ್ವಾಲಿಟಿ ಇದೆ ಇದು, ಓಕೆನಾ. ಸೊ ಪಿಯಾನೋ ಫಿನಿಶ್ ಮಿರರ್ ಕವರು. ಸರ್ ಇದು ಇಂಚಿಗೂ ನಿಮ್ಗೆ ನೋಡ್ಬೇಕು ಸರ್ ಯಾವ ತರ ಲುಕ್ ಬರುತ್ತೆ, ಏನೇನಿದೆ, ಯಾವ್ದಕ್ಕೆ ಏನ್ ಮಾಡಿದ್ರೆ ಲುಕ್ ಬರುತ್ತೆ ಅಂತ. ಸೊ ಸುಮ್ನೆ ಬಂದ್ಬಿಟ್ಟು ಐಟಮ್ಗಳು ತೋರಿಸ್ಬಿಟ್ಟು ಹಾಕದ್ ಇಲ್ಲ. ಏನೇನ್ ಯಾವ್ಯಾವ ಗಾಡಿಗೆ ಯಾವ್ಯಾವ ತರ ಲುಕ್ ಬರುತ್ತೆ, ಏನೇನ್ ಹಾಕಿದ್ರೆ ಲುಕ್ ಬರುತ್ತೆ, ಅದೆಲ್ಲ ಮಾಡಿಫಿಕೇಶನ್ ಮಾಡಿದ್ರೆ ಪರ್ಫೆಕ್ಟ್ ಗಾಡಿಗೆ ಕಾಂಬಿನೇಷನ್ ಬರೋದು. ಸೊ ಮಿರರ್ ಕವರ್ ಅದಾದ್ಮೇಲೆ ಡೋರ್ ವೈಸರ್ ನೋಡ್ಬೋದು. ಥಾರ್ ಅಂತ ಹೆಸರು ಸಮೇತ ಬರುತ್ತೆ, ವಿತ್ ಸಿಲ್ವರ್ ಲೈನ್ ಜೊತೆ ಬರುತ್ತೆ ನಿಮ್ಗೆ. ಬ್ಯೂಟಿಫುಲ್ ಕ್ವಾಲಿಟಿ, ಲೈಫ್ ಲಾಂಗ್ ಏನು ಆಗಲ್ಲ ನಿಮ್ಗೆ. ಮತ್ತು ಹ್ಯಾಂಡಲ್ ಕವರ್ ಪಿಯಾನೋ ಫಿನಿಶ್ಡ್. ಮತ್ತು ಡೋರಲ್ಲಿ ಹೆಸರು ನೋಡ್ಬೋದು ನೀವು, ಆಫ್ ರೋಡ್ ಅಂತ, ಆಫ್ ರೋಡ್ ಲೈಫ್. ರೌಡಿ ಬೇಬಿಗೆ ಆಫ್ ರೋಡ್ ಲೈಫ್ ಬೇಕು ಸರ್. ಹಾ, ಸೊ ಬ್ಯಾಕ್ ಸೈಡ್ ನಿಮ್ಗೆ ಮ್ಯಾಗ್ವಿಲ್ ಸಮೇತ ಬರುತ್ತೆ. ಇದು ವೀಲ್ ಆರ್ಚ್ ಪೀಸಸ್ ಬರುತ್ತೆ ನಿಮ್ಗೆ. 4x4 ಇಲ್ಲೂ ಕೂಡ ಅಷ್ಟೇ ಕಾಂಪೋಸ್ ಬೇರೆ ಹಾಕಿದ್ದೀರಾ? ಹೌದು ಕ್ಯಾಂಪಸ್ ಸರ್ ಹಿಂದೆಗಡೆ. ಸೊ ಬ್ಯಾಕ್ ಸೈಡ್ ಬಂದಾಗ ಟೇಲ್ ಲೈಟ್ BMW ಡಿಸೈನ್ ನಿಂತೀವಿ, ಡಾಟೆಡ್ ಡಿಸೈನ್ ಅಂತಾರೆ, BMW ಡಿಸೈನ್ ನಿಂತಾರೆ, ಏನೇನೋ ಹೇಳ್ತಾರೆ. ಬಟ್ ನಾವು ಬಂದು BMW ಡಿಸೈನ್ ಅಂತೀವಿ. X ಡಿಸೈನ್ ಟೇಲ್ ಲೈಟ್ ಮತ್ತು ರಿಫ್ಲೆಕ್ಟರ್ಸ್. ಮತ್ತು ಸ್ಪೆಷಲಿ ಇದರಲ್ಲಿ ಬ್ಯಾಕ್ ಬಂಪರ್ ನೋಡ್ಬೋದು ಯಾವ ತರ ಇದೆ ಕ್ವಾಲಿಟಿ. ಎಲ್ಲ ನಾವೇ ಹಾಕ ಸರ್. ಬ್ಯಾಕ್ ಬಂಪರ್ ನೋಡಿ, ಬ್ಯಾಕ್ ಬಂಪರ್ ಕ್ವಾಲಿಟಿ ಜಿನಿನ್ ಸರ್. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್ ಸರ್. ಇದೇ ತರ ಸೆಟ್ ಆಫ್ 5 ಮ್ಯಾಗ್ವಿಲ್ ಬರುತ್ತೆ ನಿಮ್ಗೆ. ಸ್ಪೇರ್ ಆ ತರನೇ ಬರುತ್ತೆ. ಸೊ ಒಂದು ಸಿಂಪಲ್ ಆಗಿ ಡೀಸೆಲ್ ಗಾಡಿ ಇದೆ ಅಲ್ವಾ, ಸೊ ಡೀಸೆಲ್ ಅಂತ ಹಾಕ್ಬಿಟ್ರೆ ಒಂದು ನಾರ್ಮಲ್ ಡಿ ಅಂತ ಒಂದು ಡಿಸೈನ್ ಅಲ್ಲಿ ಇದು ಮಾಡಿ ಲುಕ್ಗೋಸ್ಕರ. ಹೌದು ಕನ್ಫ್ಯೂಸ್ ಆಗ್ಬಾರ್ದು. ಸೊ ಹೌದು. ಸೊ ಸರ್ ಇದು FM ಆಂಟಿನಾ ಕಂಪ್ನಿಯಿಂದಾನೇ ಬರುತ್ತೆ ಇದು ನಿಮ್ಗೆ. FM ಆಂಟಿನಾ ಇದು ನೆಟ್ವರ್ಕ್ಗೋಸ್ಕರ. ಸೊ ಎಕ್ಸ್ಟೀರಿಯರ್ ಇಷ್ಟ ಆಯ್ತು. ಈಗ ಇಂಟೀರಿಯರ್ ತಗೊಂಡು ಹೋಗ್ತೀನಿ ಸರ್. ಇಂಟೀರಿಯರ್ ನೋಡೋಣ ಬನ್ನಿ ಸರ್. ಸ್ವರ್ಗ ಹೆಂಗಿದೆ ನೋಡಿ, ಸ್ವರ್ಗ ವೈಟ್ ಅಂಡ್ ರೆಡ್ ಸರ್. ಕೆಲವು ಜನ ಏನ್ ಮಾಡ್ತಾರೆ, ಮೇಂಟೆನೆನ್ಸ್ ಕಷ್ಟ ಇದು ಅದು ಅಂತ. ಮಾಡಿಫಿಕೇಶನ್ ಮಾಡ್ಬೇಕಂದ್ರೆ ಇದೆಲ್ಲ ನಿಮ್ಗೆ ತಾಕತ್ ಇಟ್ಲೇಬೇಕು ನೀವು. ಏನಕ್ಕಂದ್ರೆ ಮೇಂಟೆನೆನ್ಸ್ ಅಂತದ್ದು ಎಲ್ಲ. ವೈಟ್ ಹಾಕೋರು ಯಾರು ನಾರ್ಮಲ್ ಪರ್ಸನ್ ಇಲ್ಲ, ಎಲ್ಲ ಗಾಡಿ ಶೌಕಿ ಇರ್ತಾರೆ ನೋಡಿ. ಗಾಡಿ ಯಾರು ಶೌಕಿ ಮಾಡ್ತಾರೆ ಅವರೇ ಇಂಥದ್ದೆಲ್ಲ ಕಲರ್ ಎಲ್ಲ ಕಾಂಬಿನೇಷನ್ ಮಾಡ್ಕೊಳ್ಳೋದು. ಸೊ ಬನ್ನಿ ತೋರಿಸ್ತೀನಿ ಏನೇನ್ ಮಾಡಿದೀನಿ ಅಂತ. ವೈಟ್ ಇದು ಮಿಲ್ಕ್ ವೈಟ್ ಸೂಪರ್ ಫುಲ್ ವೈಟ್, ಇದು ಫುಲ್ ಪ್ಯೂರ್ ಮಿಲ್ಕ್ ವೈಟ್ ಸೀಟ್ ಕವರ್ ಅಲ್ಲಿ ರೆಡ್ ಕಾಂಬಿನೇಷನ್. ಬ್ಲಡ್ ರೆಡ್ ಇಲ್ಲ, ಮರೂನ್ ರೆಡ್ ಅಂತಾರೆ ಇದಕ್ಕೆ. ಬ್ಲಡ್ ರೆಡ್ ಕೊಟ್ಬಿಟ್ರೆ ಓವರ್ ಹೈಲೈಟ್ ಆಗುತ್ತೆ ಅಂತ. ಸೊ ಮರೂನ್ ರೆಡ್ ಕಾಂಬಿನೇಷನ್, ಸೇಮ್ ಆರ್ಮ್ ರೆಸ್ಟ್ ಕಾಂಬಿನೇಷನ್, ಸೇಮ್ ಸ್ಟೇರಿಂಗ್ ಸೇಮ್ ಕಾಂಬಿನೇಷನ್, ಸೇಮ್ ರೂಫ್ಗೂ ಸೇಮ್ ಕಾಂಬಿನೇಷನ್. ಮನೆಯಲ್ಲಿ ಗ್ರಾನೈಟ್ ನೋಡಿದೀರಾ? ಮನೆಯಲ್ಲಿ ಮಾತ್ರ ಗ್ರಾನೈಟಾ? ನಾವು ರೌಡಿ ಬೇಬಿಗೂ ಗ್ರಾನೈಟ್ ಹಾಕಿದ್ದೀನಿ ನೋಡಿ ಸರ್. ಇಲ್ಲಿ ಗ್ರಾನೈಟ್ ಸರ್. ಸಿಸ್ಟಮ್ ಫಿನಿಶಿಂಗ್, ಈ ಇಂಥ ಪೀಸಸ್ಗಳು, ಡೋರ್ ಪ್ಯಾಡ್ಸ್ ನೋಡಿ, ಅದು ಗ್ರಾನೈಟ್ ಡಿಸೈನ್ ಡಿಪ್ಪಿಂಗ್ ಇದು. ಹಾ, ಸೊ ಅದಾಯ್ತು. ಮ್ಯೂಸಿಕ್ ಅಷ್ಟೇ ಇಲ್ಲ, ಬರೀ ಎಕ್ಸ್ಟೀರಿಯರ್ ಮಾಡಿಫಿಕೇಶನ್, ಒಳಗಡೆ ಸ್ವರ್ಗ ಅಷ್ಟೇನಾ? ಕೇಳಕ್ ಮ್ಯೂಸಿಕ್ ಹಿಂದೆ ಕೂಡ ಅದೇ ಡಿಸೈನ್. ಮತ್ತೆ ನಿಮ್ದು ಟಿಶ್ಯೂ ಅಲ್ಲಿ ಸರ್, ನಿಮ್ದು ಟಿಶ್ಯೂ ಇಲ್ಲಿ ಇದೆ ನೋಡಿ ಸರ್. ಇಲ್ಲಿ ಇದೆ ನೋಡಿ ಟಿಶ್ಯೂಗಳು. ಟಿಶ್ಯೂಗಳು ಇಡೋದಕ್ಕೂ ಕೂಡ ನೀವು ಜಾಗ ಮಾಡಿರ್ತೀರಾ? ಹೌದು. ಅದೆಲ್ಲ ಮಾಡಿಲ್ಲ ಅಂದ್ರೆ ಆಗತ್ತಾ ಸರ್? ಚಾರ್ಜರ್ ಸಮೇತ 4 ಪಿನ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದೀರಾ? ಹೌದು. ಓಕೆ, ತೋರಿಸ್ಬಿಡಿ. 4 ಪಿನ್ ಚಾರ್ಜರ್. 4 ಪಿನ್ ಚಾರ್ಜರ್. ಕುತ್ಕೊಳ್ಳೋದು 2 ಜನ ಹಿಂದೆ, ಬಟ್ 1 ಜನ ಹತ್ರ 2 ಮೊಬೈಲ್ ಇರುತ್ತಲ್ಲ, ಅಲ್ಲೆರಡು. ಓಕೆ, ಹೌದು. ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಯಾವ್ದು ಹಾಕಿದ್ದೀರಾ? ಸೊ ಎಲ್ಲ ಎಕ್ಸ್ಟೀರಿಯರ್ ಸೀಟ್ ಕವರ್ ಎಲ್ಲ ಆಯ್ತಾ? ಗಾಡಿ ಲಾಂಗ್ ಅಂದ್ರೆ ಒಂದು ವೋಕಲ್ ಸೌಂಡ್, ಬ್ಯೂಟಿಫುಲ್ ಆಗಿ ಮ್ಯೂಸಿಕ್ ಬೇಡವಾ? ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡಿದೀವಿ ಅಂದ್ರೆ, ಪಿಲ್ಲರ್ ಸ್ಪೀಕರು, ವೋಕಲ್ ಸೌಂಡ್ ಯಾವ ತರ ಬರುತ್ತಂದ್ರೆ, ಒರಿಜಿನಲ್ ವಾಯ್ಸ್ ಏನಿದೆ ಮುಂದೆ ನಿಂತ್ಕೊಂಡು ಕೇಳ್ತೀವಲ್ಲ ಆ ತರಾನೇ ಇರುತ್ತೆ ನಿಮ್ಗೆ. AR ರಹಮಾನ್ ಬಾಜುನೇ ಕುತ್ಕೊಂಡು ಹಾಡೋ ತರ ಇರುತ್ತೆ ನಿಮ್ಗೆ. ಸೊ ಅದ್ರ ಜೊತೆ 360 ಡಿಗ್ರಿ ಸಿಸ್ಟಮ್ ನೋಡಿ. ಇದು ಡೈಮಂಡ್ 2K ಒರಿಜಿನಲ್ ಸಿಸ್ಟಮ್, 360 ಡಿಗ್ರಿ ಸಿಸ್ಟಮ್ ಇದು. 360 ಡಿಗ್ರಿ ಕ್ಯಾಮೆರಾ ಕೂಡ ಹಾಕಿದ್ದೀರಾ? ಹೌದು ಮಿರರ್ ಗಳಿಗೆ ತಾವು ನೋಡ್ಬೋದು.
ಡೋರ್ ಎಲ್ಲ ಓಪನ್ ಇದೆ, ಫ್ರಂಟು ಬ್ಯಾಕು ಎಲ್ಲ ಬ್ಯೂಟಿಫುಲ್ ಕ್ಲಾರಿಟಿ, ಬ್ಯೂಟಿಫುಲ್ ಸಿಸ್ಟಮ್. ಸಿಗುತ್ತೆ ಅಂತ ಲಾಸ್ಟ್ ಟೈಮ್ ಹೇಳಿದ್ರಿ. ಹೌದು, ಒರಿಜಿನಲ್ ಹಾಕಿ ಈಗಲೂ ಸಿಗ್ತಾ ಇದೆ ಸರ್. ಬಟ್ ನಾವು ಲೋಕಲ್ಲು ಅಂತದ್ದು ಕಸ್ಟಮರ್ ಬಂದು ರಿಪೇರ್ ಬಂದಿದ್ರೆ ಕಳ್ಸಿಬಿಡ್ತೀವಿ ಸರ್, ಫಿಟ್ಟಿಂಗೇ ಮಾಡಲ್ಲ ನಾವು. ಓಕೆನಾ? ಏನಿದ್ರು ರೆಟ್ರೋ ಕಾರ್ ಕೇರ್ ಅಂದ್ರೆ ಒಂದು ಬ್ರ್ಯಾಂಡ್ ಸರ್. ಆ ಬ್ರ್ಯಾಂಡ್ ಶಾಪ್ ಅಲ್ಲಿ ನಾವು ಬ್ರ್ಯಾಂಡೆಡ್ ಐಟಮ್ ಹಾಕಿಲ್ಲ ಅಂದ್ರೆ ಇದೇ ಇಲ್ಲ. ಓಕೆನಾ? ಸೊ ಇಲ್ಲೆಲ್ಲ ಹಾಕ್ಬಿಟ್ಟಿದ್ದೀರಾ? ಇದೆಲ್ಲ ಬರುತ್ತೆ ಸರ್, ಕಾಂಬಿನೇಷನ್ ಕೊಡ್ಬೇಕಲ್ಲ ನೀವೇ ಸರ್, ಮಾಡಿರೋದು? ಎಲ್ಲ ನಾವೇ ಮಾಡಿರೋದು. ರೆಟ್ರೋ ಕಾರ್ ಕೇರ್ ಅಲ್ಲಿ ಮಾತ್ರ ಸರ್ ಸಾಧ್ಯ ಇದೆಯಾ ಇದಕ್ಕೆಲ್ಲ. ನಾವೆಲ್ಲ ಪೋಂಬೋ ಅದೆಲ್ಲ ಏನಿಲ್ಲ. ನಮ್ ತಾಕತ್ತು ಇದು ನೋಡಿ, ಇದು ಐಟಮ್ಗಳು ಇಟ್ಬಿಟ್ಟು ಪ್ಲಗ್ ಅಂಡ್ ಪ್ಲೇ ತರ ಫಿಟ್ಟಿಂಗ್ ಇಲ್ಲ. ನಮ್ ತಾಕತ್ತೆ ಇದು. ರೆಟ್ರೋ ಕಾರ್ ಕೇರ್ ಅಂದ್ರೇನೆ ಇದು. ಹಾ ಇದೆಲ್ಲ ಹಾಕ್ಬಿಟ್ಟಿದ್ದೀರಾ? ಸರ್ ಗ್ರಾಬ್ ಹ್ಯಾಂಡ್ಲು ಅದೇ ಆಸ್ ಯೂಶಲ್. ಹೆಂಗೆ ರೌಡಿ ಬೇಬಿ ಅಂತ ಹೇಳಿದ್ರೆ ರೌಡಿ ಬೇಬಿ ಹೆಂಗ್ ಕುತ್ಕೋಬೇಕು? ಸೊ ಒಳಗಡೆ ಫುಟ್ ಮ್ಯಾಟ್, ಹೌದು. ಸೊ ಕೆಳಗಡೆ ಫುಟ್ ಮ್ಯಾಟು, ಡಸ್ಟ್ ಇರುತ್ತಲ್ಲ, ಡಸ್ಟ್ ಎತ್ತಿ ಬಿಸಾಕ್ಬೇಕಲ್ಲ, ಡಸ್ಟ್ ಎತ್ತಿ ಬಿಸಾಕಕ್ಕೆ GFX ಮ್ಯಾಟು ಈ ತರ ಲೈಫ್ ಟೈಮ್ ವಾರಂಟಿ. ಮತ್ತು ಥಾರ್ ಅಂತ ಇಲ್ಲಿನೂ ಬ್ಯಾಚು, ಒಳಗಡೆ ಹೊರಗಡೆ ಹೋಗೋ ಬರೋಕ್ಕೆ ಸ್ಕ್ರಾಚಸ್ ಆಗತ್ತೆ ಅಂತ ಇಲ್ಲಿ. ಹಾ, ಸ್ಟೀಲು ಬರುತ್ತೆ ನಿಮ್ಗೆ, ಇದನ್ನು ಬರುತ್ತೆ. ಮತ್ತೆ ಆಂಬಿಯಂಟ್ ಲೈಟ್ ನೋಡ್ಬೋದು, ಯಾವ ತರ ಬೇಕೋ ಆ ತರ ಕಲರ್ ಚೇಂಜ್ ಮಾಡ್ಕೋಬಹುದು. AC vents ಯಾವ್ದು ಹಾಕಿಲ್ವಾ? AC vents ಹಾಕಿಲ್ಲ, ನಾನೇ ಬೇಡ ಅಂತ ಹೇಳಿದೆ ಸರ್. ಯಾಕೆ ಸರ್? ಯಾಕಂದ್ರೆ ವೈಟ್ ಅಂಡ್ ರೆಡ್ ಫ್ಲಾಶಿ ಆಗಿದೆಯಲ್ಲ, ಆಂಬಿಯಂಟ್ ಲೈಟ್ ಸಿಂಪಲ್ ಸಾಕು. AC vents ಹಾಕ್ಬಿಟ್ರೆ ಓವರ್ ಫ್ಲಾಶಿ ಆಗ್ಬಿಡುತ್ತೆ ಅಂತ. ಹೇಳ್ಬೋದಾಗಿತ್ತು. ಇಲ್ಲ ಸರ್, ಬಿಸ್ನೆಸ್ ಸೈಡ್ ಅಲ್ಲಿ ಇರ್ಲಿ ಸರ್. ಫಸ್ಟ್ ಕಾಂಬಿನೇಷನ್ಗಳು ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಗಾಡಿ. ಅದಕ್ಕೆ ಬೇಡ ಅಂದ್ರ ರೌಡಿ ಅಂತ ಹೇಳ್ತಾ ಇದ್ದಿದ್ರೆ ಫುಲ್ ಮಾಡ್ಬಿಡ್ತಾ ಇದ್ದೆ ಸರ್. ಇದು ರೌಡಿ ಬೇಬಿ ಅಲ್ವಾ, ಸೊ ಬೇಬಿಗೋಸ್ಕರ ಒಂದು ಕ್ಯೂಟ್ ಆಗಿ ಮಾಡಿರೋದು ಗಾಡಿ ಇದು. ಬ್ಯೂಟಿಫುಲ್, ಇದು ಕ್ಯೂಟ್ ವೆಹಿಕಲ್ ಇದು. ಇವಾಗ ರೌಡಿ ಬೇಬಿ ಇದು ಎಕ್ಸ್ಟೀರಿಯರು ಇಂಟೀರಿಯರು ಎಲ್ಲ ಪ್ರತಿಯೊಂದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ತೋರಿಸ್ಬಿಟ್ಟೆ. ಸೊ ಈ ರೌಡಿ ಬೇಬಿ ಇದು ಅಂಬಾಸಡರ್ ಯಾರಿಗ್ ಗೊತ್ತಾ? ನೋಡಿ ಇಲ್ಲಿದ್ದಾರೆ. ಅಂದ್ರೆ ರೌಡಿ ಬೇಬಿ ಕಾರು, ಹೌದು. ಇಂಟೀರಿಯರ್ ಎಲ್ಲ ನೋಡಿದ್ರಿ. ಹೌದು. ಈ ತಾರ್ಗೆ ಹೆಸರು ಬಂದ್ಬಿಟ್ಟು ರೌಡಿ ಬೇಬಿ. ಹೌದು. ಮಹೀಂದ್ರ ಅವ್ರ ಹೆಸರಿಟ್ಟಿದ್ದು ತಾರು. ಹೌದು. ಬಟ್ ತಾರ್ಗೆ ಹೆಸರಿಟ್ಟಿದ್ದು ರೌಡಿ ಬೇಬಿ. ಹೌದು. ಇಟ್ಟವ್ರು ಯಾರು? ನಾವು. ನೀವು? ಹಾ, ಅದ್ರ ಓನರ್ ಇಲ್ಲಿದ್ದಾರೆ ನೋಡಿ. ನೀವೇ ಮೇಡಮ್ ರೌಡಿ ಬೇಬಿ? ಹೌದು. ನಮಸ್ತೆ. ನಮಸ್ತೆ. ಓಕೆ, ತುಂಬಾ ಚೆನ್ನಾಗಿ ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ. ಖಂಡಿತ ಸರ್. ಪ್ರಕಾರ ವೈಟ್ ತುಂಬಾ ಜನ ಎದುರ್ತಾರೆ, ಒಳಗಡೆ ಸೀಟ್ ಆಗ್ಲಿ ಏನೇ ಆಗ್ಲಿ ಗಲೀಜಾಗುತ್ತೆ, ಮೇಂಟೆನೆನ್ಸ್ ಜಾಸ್ತಿ ಅಂತ ಹೇಳ್ಬಿಟ್ಟು. ಸೊ ವೈಟೇ ಚೂಸ್ ಮಾಡಿದಿರಾ. ಶೋಕಿ ಮಾಡ್ಲೇಬೇಕು ಅಂತ ನಿಂತ್ರೆ ಯಾವ್ದಕ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರಬೇಕು. ಸೊ ಅದಕ್ಕೊಂದು ಉದಾಹರಣೆ ಅಂತ ಹೇಳ್ಬೋದು. ಯಾವ್ದ್ರಲ್ಲಿ ನೋಡ್ಕೊಂಡ್ ಬಂದ್ರಿ, ಯಾವ ತರ ಇತ್ತು, ಯಾವ ತರ ಮಾಡ್ಕೊಟ್ರಿ, ಇವ್ರ ಸರ್ವಿಸ್ ಹೇಗಿತ್ತು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಸರ್ ನಾನು ಫಸ್ಟ್ ಒಂದು ವಿಡಿಯೋ ನೋಡಿದೆ ಇವ್ರದ್ದು, ನಿಮ್ಮ ಚಾನಲ್ ಅವರೇ, ನಿಮ್ಮ ಚಾನಲಿಂದನೇ ಬಂದಿದ್ದು. ನನಗೆ ಇವ್ರ ಕೆಲಸ ತುಂಬ ಇಷ್ಟ ಆಗಿನೇ ಇವ್ರ ಕಡೆಯಿಂದ ಇವ್ರ ಹತ್ರನೇ ಇಲ್ಲೇ ಮಾಡಿಸ್ಕೋಬೇಕು ಅನ್ನೋದು ಒಂದು ಉದ್ದೇಶಕ್ಕೆ ನಾನು ಇಲ್ಲಿ ಬಂದೆ. ನನಗೆ ತುಂಬ ಇಷ್ಟ ಆಯ್ತು ಇವ್ರ ವರ್ಕು. ಬಟ್ ಕಂಪ್ಲೀಟಾಗಿ ಮಾಡ್ತಾರೆ. ಒಂದು ಕೆಲಸ ಇರ್ಬೋದು, ಒಂದು ಕಂಪ್ಲೀಟೆಡ್ ಇರುತ್ತೆ. ಒಂದು ಕ್ವಾಲಿಟಿ ಆಗಲಿ, ಕ್ವಾಲಿಟಿ ಕೂಡ ಹಾಗೆ ಕೊಡ್ತಾರೆ ಇವರು. ಆ ಒಂದು ಬೇಸಿಕ್ ಬಂದು ಇಲ್ಲೇ ಇಲ್ಲೇ ಇದು ಮಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶಕ್ಕೆ ಇಲ್ಲಿ ಬಂದ್ವಿ ಸರ್. ಓಕೆ, ಓವರ್ ಆಲ್ ನಿಮಗೆ ಸ್ಯಾಟಿಸ್ಫೈ ಇದೆಯಾ? ಖಂಡಿತ ಸರ್, 100% ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ. ಚೂಸ್ ಮಾಡಿದ್ರಲ್ಲ, ಏನಕ್ಕೆ ಚೂಸ್ ಮಾಡಿದ್ರಿ ಸರ್? ಬ್ಲ್ಯಾಕ್ ಇರೋದ್ರಿಂದ ನಾನು ವೈಟ್ಗೆ ಹೋದೆ. ಕಾಂಬಿನೇಷನ್ ವೈಟ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ವೈಟ್ಗೆ ಹೋದೆ ಸರ್. ಅದು ನೀವೇ ಹೇಳಿದ್ರ ಅಥವಾ ನೀವೇ ಫಿಕ್ಸ್ ಆಗ್ಬಿಟ್ಟಿದ್ರ ಮೈಂಡ್ ಅಲ್ಲಿ? ಇಲ್ಲ, ನಾನು ಅವ್ರನ್ನ ಸಜೆಷನ್ ಕೇಳಿದೆ. ಬಟ್ ಅವರು ಹೇಳಿದ್ರು ಯಾವ್ದು ಮಾಡಿದ್ರು ಇದಕ್ಕೆ ಸೂಟಬಲ್ ಆಗುತ್ತೆ ಅಂತ. ಬಟ್ ಅದರಿಂದ ನಾನು ವೈಟ್ ಅಂಡ್ ರೆಡ್ಗೆ ಹೋದೆ. ಚೆನ್ನಾಗಿ ಬಂದಿದೆ ಸರ್, ನನಗೆ ಇಷ್ಟ ಆಯ್ತು ತುಂಬಾ. ಎಲ್ಲ ಕಂಪ್ಲೀಟ್ ನನಗೆ ಖುಷಿ ಆಗಿದೆ. ತುಂಬಾ ಖುಷಿಯಲ್ಲಿ ನಾನು ತಗೊಳ್ತಾ ಇದ್ದೀನಿ ಗಾಡಿನ. ತುಂಬಾ ಖುಷಿಯಾಗಿದೆ ಸರ್. ತುಂಬಾ ಜನ ತಾರ್ ತಗೊಂಡಿರೋರು ಇದಾರೆ, ತಗೊಳ್ಳೋಕೆ ಪ್ಲಾನ್ ಮಾಡ್ತಿರೋರು ಇದಾರೆ. ಎಲ್ರಿಗೂ ಇಲ್ಲಿ ಬರೋದಕ್ಕೆ ಸಜೆಸ್ಟ್ ಮಾಡ್ತೀರಾ? ಖಂಡಿತ ಸರ್. ನಾನೊಂದು ಹುಡುಗಿಯಾಗಿ, ಒಂದು ಲೇಡಿಯಾಗಿ ಹೇಳ್ತಾ ಇದ್ದೀನಿ, ನನಗಂತೂ ಇಷ್ಟ ಆಯ್ತು. ಒಂದು ನಮ್ಮ ತರನೇ ಡ್ರೈವ್ ಮಾಡೋರು, ತಾರ್ನ ಇಷ್ಟಪಡೋರು ಇಲ್ಲಿ ಬಂದು ಮಾಡ್ಕೊಂಡು ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ. ನನ್ಗೆ ಇಷ್ಟ ಆಗಿದೆ. ಎಲ್ರಿಗೂ ಹೇಳೋದು ಇಷ್ಟ, ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕೂಡ ನನ್ಗೆ ಇಷ್ಟ ಆಯ್ತು. ಇಲ್ಲಿ ಬಂದು ಯಾರು ಮಾಡ್ಕೋಬೇಕು ಅಂತ ಇದ್ದೀರೋ ಖಂಡಿತ ಒಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಇಷ್ಟ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಒಪಿನಿಯನ್, ನಿಮ್ಮ ಫೀಡ್ಬ್ಯಾಕ್ ತುಂಬಾ ಅತ್ಯಮೂಲ್ಯವಾಗಿರುತ್ತೆ ಎಷ್ಟೋ ಜನ ನೋಡ್ತಕ್ಕಂಥವ್ರಿಗೆ. ನಮಸ್ತೆ ಸರ್. ಸರ್ ಇದೇ ತರ ಸರ್ವಿಸ್ ಕಂಟಿನ್ಯೂ ಮಾಡ್ತಾ ಹೋಗಿ. 100% ಸರ್. ಬ್ಲಾಕ್ ಅರ್ಜುನ ಆಯ್ತು, ಹೌದು. ಈಗ ರೌಡಿ ಬೇಬಿ ಆಯ್ತು, ಹೌದು. ನೆಕ್ಸ್ಟ್ ಇನ್ನೊಂದು ತಾರ ಯಾವ್ದು 205, ಹೌದು, 205ನೇದು, 208ನೇ ಸರ್. ಇದು ನೆನ್ನೆ ಮೊನ್ನೆ ಎಲ್ಲ ಇನ್ನೊಂದು ಮಾಡ್ಬಿಟ್ಟೆ. ಅಂದ್ರೆ ಔಟ್ಪುಟ್ ಆಯ್ತು. ವಿಡಿಯೋ ನೀವು ಬಿಸಿ ಇದ್ರಲ್ಲ ನೀವು, ಅದಕ್ಕೆ ಬಂದಿರ್ಲಿಲ್ಲ, ವಿಡಿಯೋ ಶೂಟ್ ಆಗಿಲ್ಲ. ಓಕೆ, ಸೂಪರ್. ಹಾಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್.